ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಪಟ್ಟಣದಲ್ಲಿರುವ ದೇವಾಲಯದಲ್ಲಿ ಶ್ರೀ ಚಿಕ್ಕಮ್ಮ ಚಿಕ್ಕದೇವಿ ಮೂರ್ತಿಗೆ ಸುಮಾರು 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಒಡವೆಯನ್ನ ಧಾರಣೆ ಮಾಡಲಾಯಿತು. ಇಂದು ಶುದ್ಧ ಹುಣ್ಣಿಮೆ ದಿನದಂದು ಸುಮಾರು 30 ಗ್ರಾಂಗೂ ಹೆಚ್ಚು ತೂಕದ ಚಿನ್ನದ ನೆಕ್ಲೆಸ್ ಹಾಗೂ ತಾಳಿಗಳನ್ನ ಧಾರಣೆ ಮಾಡಲಾಯಿತು. ದೇವಿಗೆ ಭಕ್ತಾದಿಗಳು ನೀಡಿದ ಸಣ್ಣ ಸಣ್ಣ ಚಿನ್ನದ ಕಾಣಿಕೆಗಳನ್ನ ಸಂಗ್ರಹಿಸಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ದಾನಿಗಳ ಮುಖಾಂತರ ಸುಮಾರು 30 ಗ್ರಾಂಗೂ ಹೆಚ್ಚು ಚಿನ್ನದ ಒಡವೆಗಳನ್ನ ಮಾಡಿಸಲಾಗಿದೆ. ಹುಲ್ಲಳ್ಳಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಚೆನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿಗಳಿಂದ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಒಡವೆಗಳನ್ನ ಧಾರಣೆ ಮಾಡಲಾಯಿತು. ಇದೇ ಸಂದರ್ಭ ಶ್ರೀ ಚಿಕ್ಕಮ್ಮ ಚಿಕ್ಕದೇವಿ ಮೂರ್ತಿಯನ್ನ ವಿಶೇಷವಾಗಿ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಕೂಡ ನೆರವೇರಿಸಲಾಯಿತು. ನಂತರ ಗ್ರಾಮದ ನಾಯಕ ಸಮಾಜದ ವತಿಯಿಂದ ಪ್ರತಿ ಮನೆಯಿಂದಲೂ ದೇವಿಗೆ ಪೂಜೆ ಸಲ್ಲಿಸಿ ತಾಯಿಗೆ ತಮ್ಮ ಭಕ್ತಿ ನಮನವನ್ನ ಸಲ್ಲಿಸಲಾಯಿತು. Okay. ಪೂಜೆ ಸಲ್ಲಿಸಿದ ಬಳಿಕ ಸ್ವಾಮೀಜಿ ಮಾತನಾಡಿ ದೇವತಾ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಕೆಪಿಸಿಸಿ ಸದಸ್ಯ ಹುಲ್ಲಳ್ಳಿ ಬಸವರಾಜ್, ಯಜಮಾನರಾದ ಶಿವಾನಂದ ನಾಯಕ, ಮುಖಂಡರುಗಳಾದ ಎನ್ ಬಸವರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಹುಲಿ ಚಾಮುಂಡ ನಾಯಕ, ರಮೇಶ್ ಸೇಠ್, ಶಿವಲಿಂಗ ನಾಯಕ, ಜವರ ನಾಯಕ, ಚೋಳ ನಾಯಕ, ನಾಗರಾಜ್ ಸೇರಿದಂತೆ ಗ್ರಾಮದ ಹಲವಾರು ಜನ ಉಪಸ್ಥಿತರಿದ್ದರು. ಹುಲ್ಲಳ್ಳಿ ಗ್ರಾಮದ ನಾಯಕರ ಜನಾಂಗದ ಗ್ರಾಮ ಮಧ್ಯದಲ್ಲಿರುವ ಚಿಕ್ಕದೇವಮ್ಮ ದೇವಸ್ಥಾನದ ಸಕಲ ಭಕ್ತಾದಿಗಳಿಂದ ಒಡವೆಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕ್ರೋಢೀಕರಿಸಿ ಶ್ರೀ ದೇವಿ ಚಿಕ್ಕದೇವಮ್ಮ ತಾಯಿಗೆ 25 ಗ್ರಾಂ ಬರುವಂತಹ ಒಂದು ನೆಕ್ಲೆಸ್ ಪದಕವನ್ನು ಹಾಗೂ 6 ಗ್ರಾಂ ಇರುವಂತಹ ಚಿನ್ನದ ತಾಲಿಯನ್ನು ಈ ಶುದ್ಧ ಪೌರ್ಣಮಿ ದಿನ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ದೇವಿಗೆ ಒಡವೆ ಮಾಂಗಲ್ಯ ಧಾರಣೆಯನ್ನು ಹೀಗೆ ಶಾಸ್ತ್ರೋಕ್ತವಾಗಿ ಧಾರಣೆ ಮಾಡಲಾಯಿತು. ಇದರ ಅಂದಾಜು ವೆಚ್ಚ 5 ಲಕ್ಷಕ್ಕೂ ಮೀರಿ ಇದು ಮೌಲ್ಯವನ್ನು ಹೊಂದಿದೆ. ಈ ಸಕಲ ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳ ಕಿರುಕಾಣಿಕೆಯ ಸಂಗ್ರಹದ ರೂಪವಾಗಿ ಈ ದಿನ ಪೌರ್ಣಮಿ ದಿನ ಅದನ್ನು ಶೇಖರಿಸಿದ ಚಿನ್ನವನ್ನಾಗಿಸಿ ಅದನ್ನು ಧಾರಣೆ ಮಾಡಲಾಗಿದೆ. ಈ ಧಾರಣೆಯಿಂದ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ದೇವಿ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ ಎಂಬ ಒಂದು ವೇದೋಕ್ತ ಸೂಕ್ತಿಯಂತೆ ನಮ್ಮ ಗ್ರಾಮದ ಹಾಗೂ ಚಿಕ್ಕದೇವಮ್ಮ ಭಕ್ತಾದಿಗಳಿಗೆ ಸರ್ವ ಮಂಗಳವಾಗಲಿ, ಎಲ್ಲರಿಗೂ ಸುಭಿಕ್ಷವಾಗಲಿ, ಸತ್ಸಂತಾನ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ದೊರೆಯುವಂತೆ ಶ್ರೀ ದೇವಿ ಚಿಕ್ಕದೇವವನ್ನು ಪ್ರಾರ್ಥಿಸಲಾಗಿದೆ. ಅದೇ ರೀತಿ ನಮ್ಮ ಗ್ರಾಮದ ಎಲ್ಲರಿಗೂ ಕೂಡ ಮತ್ತು ಚಿಕ್ಕದೇವಮ್ಮ ಭಕ್ತರಿಗೆ ಎಲ್ಲರಿಗೂ ಕೂಡ ದೇವಿ ಆಶೀರ್ವಾದ ಸದಾ ಇರಲಿ. ಸದಾ ನಮ್ಮ ಸುದೃಷ್ಟಿಯಿಂದ ಪಶು ಪಕ್ಷಾದಿ ಸಕಲ ಜನಗಳಿಗೆ ಸುಖಜೀವನವನ್ನು ಕರುಣಿಸಲಿ ಎಂದು ಶ್ರೀ ದೇವಿಯಲ್ಲಿ ಪ್ರಾರ್ಥಿಸಿ ಸರ್ವ ಆಭರಣವನ್ನು ಧರಿಸಲಾಗಿ ಅಷ್ಟೋತ್ತರ ಪೂಜೆಯಾಗಿ ಮಹಾಮಂಗಳಾರತಿಯನ್ನು ನೆರವೇರಿಸಿ ಸಕಲ ಭಕ್ತರಿಗೆ ಶುಭವನ್ನು ಕೋರಲಾಗಿದೆ.